ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆ ಸೀರಿಯಲ್ನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. ಶಾಂತಿಯು ಒಂದು ಹುಡುಗಿಯನ್ನು ಮನೆ ಕೆಲಸಕ್ಕಾಗಿ ಅಂತ ಹೈಯರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ಹುಡುಗಿದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಕಟ್ಟುನಿಟ್ಟಾಗಿರುತ್ತೆ. ಮನೆಯ ಕೆಲಸಕ್ಕಾಗಿ ಬಂದಿರುವ ಆ ಅಭ್ಯರ್ಥಿ ಹೇಳ್ತಾರೆ, ನಾನು ಇದಕ್ಕೂ ಮುಂಚೆ IT ಕಂಪನಿಯಲ್ಲಿ ಅಡಿಗೆ ಕೆಲಸ ಮಾಡ್ತಿದ್ದಾಗಿ ಹೇಳ್ತಾರೆ. ಇದರಿಂದ ತನಗೆ ಅಡಿಗೆ ಮನೆಯಲ್ಲಿ ಎಲ್ಲ ರೀತಿಯ ರೂಲ್ಸ್ ಮತ್ತು ಶಿಸ್ತು ಚೆನ್ನಾಗಿ ಗೊತ್ತು ಎಂದು ವಾದಿಸುತ್ತಾರೆ. ಅದೂ ಅಲ್ಲದೆ ತಾನು ಕೆಲಸ ಮಾಡುವ ಜಾಗದಲ್ಲಿ IT ನಿಯಮಗಳಂತೆ ನಡೆಯಬೇಕು ಎಂದು ಬಯಸುತ್ತಾರೆ. ಅದಕ್ಕಾಗಿಯೇ ಆಕೆ ಶನಿವಾರ ಮತ್ತು ಭಾನುವಾರ ರಜೆ ಬೇಕು ಎಂದು ಮೊದಲೇ ಷರತ್ತು ವಿಧಿಸುತ್ತಾಳೆ. ಕೆಲಸ ಮಾಡುವಾಗ ಆಕೆಗೆ ದಿನಕ್ಕೆ 5 ಬಾರಿ ಕಾಫಿ ಬೇಕು ಮತ್ತು ಅಡಿಗೆ ಮಾಡುವಾಗ ಯಾರೂ ಕಿಚನ್ ಒಳಗೆ ಬರಬಾರದು ಎಂದು ಆಕೆಯ ವಿಚಿತ್ರ ಬೇಡಿಕೆಯಲ್ಲಿ ಒಂದಾಗಿದೆ. ಅದೂ ಅಲ್ಲದೆ ಕೆಲಸದವಳು ಆ ಮನೆಯಲ್ಲಿ ಬೇರೆ ಯಾವುದೇ ಮಹಿಳೆಯರು ಇಲ್ಲವಾ ಎಂದು ಪ್ರಶ್ನಿಸಿದಾಗ ಶಾಂತಿ ಅದಕ್ಕೆ ಸರಿಯಾಗಿ ಉತ್ತರಿಸದೆ ರೇಗುತ್ತಾಳೆ. ಆದರೆ ರಂಗನಾಥ್ ಅವರು ಕೆಲಸಕ್ಕೆ ಬಂದವರು ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರಾ ಇಲ್ಲವಾ ಎಂದು ನೋಡುತ್ತಾರೆ. ಯಾಕಂದರೆ ಅವರಿಗೂ ಮರ್ಯಾದೆ ಸಿಗಬೇಕು ಎಂದು ಹೇಳಿ ಶಾಂತಿ ತಪ್ಪನ್ನು ಎತ್ತಿ ತೋರಿಸುತ್ತಾರೆ. ಅದೂ ಅಲ್ಲದೆ ಮನೆ ಕೆಲಸಕ್ಕೆ ಬಂದ ಹುಡುಗಿಯ ವರ್ತನೆಯನ್ನು ನೋಡಿ ಸೂರ್ಯ ಒಳಗೆ ನಗುತ್ತಾ ಇರುತ್ತಾನೆ. ಇತ್ತ ರಂಗನಾಥ್ ಅವರು ಕೂಡ ಅತಿರೇಕದ ವರ್ತನೆಯನ್ನು ಕಂಡು ನಗುತ್ತಾರೆ. ಆಕೆ ಇನ್ನೂ ಎಷ್ಟು ಜನರನ್ನು ಎದುರು ಹಾಕಿಕೊಳ್ಳುತ್ತಾಳೋ ಏನೋ ಎಂಬ ಸಂಶಯ ಇಬ್ಬರಿಗೂ ಮೂಡಿಸುತ್ತದೆ. ಮನೆ ಕೆಲಸದ ಆಕೆ ಮನೆಯಲ್ಲಿ ಯಾರೂ ಬೇರೆ ಹೆಂಗಸು ಇಲ್ಲ ಅನ್ನುವ ಕಾರಣಕ್ಕಾಗಿ ಅವಳು ತನಗೆ ಸೆಕ್ಯೂರಿಟಿ ಬೇಕು ಎನ್ನುವ ಕಾರಣಕ್ಕಾಗಿ ಶಾಂತಿಯನ್ನೇ ತಾನು ಅಡುಗೆ ಮಾಡುವಾಗ ಸೆಕ್ಯೂರಿಟಿಯಾಗಿ ನಿಲ್ಲಬೇಕು ಎಂದು ಹೇಳುತ್ತಾಳೆ. ಅದೂ ಅಲ್ಲದೆ ತಾನು ಅಡಿಗೆ ಮಾಡುವಾಗ ಯಾವುದೇ ಗಂಡಸು ಕೂಡ ಒಳಗೆ ಬರಬಾರದು ಎಂಬ ಷರತ್ತನ್ನು ಹಾಕುತ್ತಾಳೆ. ಆದರೆ ಆ ಮನೆ ಕೆಲಸ ಮಾಡಲು ಬಂದ ಆ ಹೆಂಗಸಿನ ದಿನಕ್ಕೆ 5 ಬಾರಿ ಕುಡಿಯುವ ಕಾಫಿ, ಕಿಚನ್ನಲ್ಲಿ ಯಾರೂ ಬರಬಾರ್ದು, ಸೆಕ್ಯೂರಿಟಿ ಬೇಕು, ಈ ಎಲ್ಲ ಮಾತುಗಳನ್ನು ಕೇಳಿ ಶಾಂತಿ ಮತ್ತು ಮನೆ ಮಂದಿಗೆಲ್ಲ ತಲೆನೋವಾಗಿ ಪರಿಣಮಿಸುತ್ತದೆ. ಅಲ್ಲದೆ ಕೆಲಸದಾಕೆ ಹೇಳುತ್ತಾಳೆ, ತನಗೆ ಎಲ್ಲಕ್ಕಿಂತ ಸೇಫ್ಟಿನೇ ಇಂಪಾರ್ಟೆಂಟ್, ಹಾಗಾಗಿ ನನಗೆ ಶಾಂತಿಯವರು ಸಾಥ್ ಕೊಡಲೇಬೇಕು ಎಂದು ವಾದಿಸುತ್ತಾಳೆ. ಕೆಲಸದವಳ ಮಾತುಗಳನ್ನು ಕೇಳುತ್ತಿದ್ದ ಸೂರ್ಯ ಹೇಳ್ತಾನೆ, ಇವಳು ತುಂಬ ಸ್ಮಾರ್ಟ್ ಆಗಿದ್ದಾನೆ ಅಂತ ಹೇಳಿ ಅಣುಕಿಸುತ್ತಾನೆ. ಕೆಲಸದವಳು ದಿನಕ್ಕೆ 5 ಬಾರಿ ಕಾಫಿ ಬೇಕು ಎಂದು ಹಠ ಹಿಡಿದಾಗ ಸೂರ್ಯ ತಕ್ಷಣ ತನ್ನ ಪತ್ನಿ ಮೀನಾಳನ್ನು ನೆನಪಿಸಿಕೊಳ್ಳುತ್ತಾನೆ. ಮೀನಾ 1 ಬಾರಿ ಕಾಫಿ ಕುಡಿದರೂ ಅತ್ತೆ ಆದ ಶಾಂತಿ ಬೈತಿದ್ರು. ಆದರೆ ಈಗ ಇವರು ಅಂತಹ ಕಠಿಣ ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಸೂರ್ಯ ಹಾಸ್ಯ ಮಾಡುತ್ತಾನೆ. ಅದೂ ಅಲ್ಲದೆ ಮನೆಯ ಕೆಲಸದವಳು ಶಾಂತಿಯನ್ನೇ ಇಂಟರ್ವ್ಯೂ ಮಾಡುತ್ತಿರುವಂತೆ ಸೂರ್ಯನಿಗೆ ಅನಿಸುತ್ತದೆ. ಇದು ಆತನಿಗೆ ತುಂಬಾ ತಮಾಷೆಯಾಗಿ ಕಾಣುತ್ತದೆ. ಅದೂ ಅಲ್ಲದೆ ಸೂರ್ಯನಿಗೆ ಮನೆಗೆ ಕೆಲಸಕ್ಕೆಂದು ಬಂದಿದ್ದ ಮಹಿಳೆ ಅತ್ಯಂತ ವಿಚಿತ್ರವಾದ ಷರತ್ತುಗಳನ್ನು ವಿಧಿಸುತ್ತಿದ್ದಾಗ ಆಕೆ ಮನೆಯವರನ್ನು ಇಂಟರ್ವ್ಯೂ ಮಾಡುತ್ತಿರುವಂತೆ ಸೂರ್ಯನಿಗೆ ಅನ್ನಿಸುತ್ತದೆ. ಮನೆಯವರೇ ಕೆಲಸದವರನ್ನು ಆಯ್ಕೆ ಮಾಡುವುದರ ಬದಲಿಗೆ ಬಂದಿರುವವಳೇ ಇಡೀ ಮನೆಯವರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ನೋಡಿ ಸೂರ್ಯ ತನ್ನ ತಂದೆ ಮತ್ತು ಇತರರ ಮುಂದೆ ತಮಾಷೆ ಮಾಡುತ್ತಾನೆ. ಕೆಲಸಕ್ಕೆಂದು ಬಂದಿದ್ದ ಆ ಮಹಿಳೆ ಅತಿಯಾದ ಡಿಮ್ಯಾಂಡ್ಗಳನ್ನು ಇಡುತ್ತಿರುವುದನ್ನು ಕಂಡು ಈಕೆಯ ಹಾವಳಿಗಿಂತ ನಮ್ಮ ಸಕ್ಕರೆ ಸೋದರತ್ತೆಯವರೇ ಎಷ್ಟೋ ವಾಸಿ ಎಂದು ಸೂರ್ಯ ತಮಾಷೆಯಾಗಿ ಹೇಳುತ್ತಾನೆ. ಸಕ್ಕರೆ ಅವರ ವ್ಯಕ್ತಿತ್ವ ಮತ್ತು ಈ ಹೊಸದಾಗಿ ಬಂದ ಕೆಲಸದವಳ ವರ್ತನೆ ನಡುವಿನ ವ್ಯತ್ಯಾಸವನ್ನು ವ್ಯಂಗ್ಯವಾಗಿ ಹೋಲಿಸಿದ್ದಾಗಿ ಸೂರ್ಯ ಹೀಗೆ ತಂದೆಯ ಮುಂದೆ ದರ್ಪದಿಂದ ಹೇಳಿಕೊಳ್ಳುತ್ತಾನೆ. ಅದೂ ಅಲ್ಲದೆ ಮನೆಯ ಕೆಲಸದವಳ ಪ್ರಕಾರ ಆ ಮನೆಯಲ್ಲಿ ಶಾಂತಿ ಒಬ್ಬಳೇ ಮಹಿಳೆ ಆಗಿರುವುದರಿಂದ, ಅದೂ ಅಲ್ಲದೆ ಉಳಿದವರು ಗಂಡಸರು ಇರುವುದರಿಂದ ತಾನು ಅಡುಗೆ ಮಾಡುವಾಗ ಸೇಫ್ಟಿ ತನಗೆ ಮುಖ್ಯ. ಶಾಂತಿ ತನ್ನ ಕಿಚನ್ ಬಳಿಯೇ ಇದ್ದು ತನ್ನ ಸೇಫ್ಟಿಯನ್ನು ನೋಡಿಕೊಳ್ಳಲಿ. ಆಕೆಯ ದೃಷ್ಟಿಯಲ್ಲಿ ಮನೆಯಲ್ಲಿ ಬೇರೆ ಹೆಣ್ಣು ಮಕ್ಕಳು ಇಲ್ಲದಿರುವ ಕಾರಣ ತನಗೆ ರಕ್ಷಣೆ ಒದಗಿಸುವುದು ಶಾಂತಿಯ ಜವಾಬ್ದಾರಿಯಾಗಿದೆ ಎಂದು ಆ ಕೆಲಸದವಳ ಭಾವನೆ. ಅದೂ ಅಲ್ಲದೆ ರಂಗನಾಥ್ ಅವರು ಹೇಳುತ್ತಾರೆ, ಕೆಲಸದವರು ಮನೆಗೆ ಬಂದಾಗ ಅಲ್ಲಿ ಮಹಿಳೆ ಇಲ್ಲದಿದ್ದರೆ ಅವರಿಗೆ ಗೌರವ ಸಿಗುವುದಿಲ್ಲ ಎಂಬ ವಾಸ್ತವವನ್ನು ರಂಗನಾಥ್ ಅವರು ಎತ್ತಿ ತೋರಿಸುತ್ತಾರೆ. 3 ಸೊಸೆಯಂದಿರು ಮನೆಯಲ್ಲಿಲ್ಲದಿರುವುದು ಶಾಂತಿಯ ನಿರ್ವಹಣೆಯ ವೈಫಲ್ಯ ಎಂದು ಸ್ಪಷ್ಟವಾಗಿ ಪರೋಕ್ಷವಾಗಿ ಸೂಚಿಸುತ್ತಾರೆ ರಂಗನಾಥ್ ಅವರು. ಶಾಂತಿ ಮೀನಾಳನ್ನು ಪ್ರೀತಿಯಿಂದ ಮನೆಗೆ ಕರೆತಂದು ಅವಳನ್ನು ಸೊಸೆಯಾಗಿ ಸ್ವೀಕರಿಸಿದರೆ ಮನೆಯ ವಾತಾವರಣ ಸುಧಾರಿಸುತ್ತದೆ ಎಂದು ರಂಗನಾಥ್ ಅವರು ಸಲಹೆಯನ್ನು ನೀಡುತ್ತಾರೆ. ಆದರೆ ಶಾಂತಿಯು ಎಲ್ಲರನ್ನೂ ಎದುರು ಹಾಕಿಕೊಂಡು ದ್ವೇಷ ಸಾಧಿಸುತ್ತಿರುವ ರೀತಿಯ ಬಗ್ಗೆ ರಂಗನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಶಾಂತಿಗೂ ಎಂದಿಗೂ ಬದಲಾಗುವುದಿಲ್ಲ ಎಂದು ರವಿ ಮತ್ತು ಸೂರ್ಯನ ಬಳಿ ಹತಾಶೆಯಿಂದ ಹೇಳುತ್ತಾರೆ. ಅದೂ ಅಲ್ಲದೆ ಮನೆಯ ಕೆಲಸದವಳು ಕಂಡೀಷನ್ ಮೇಲೆ ಕಂಡೀಷನ್ ಅನ್ನು ಹಾಕಿಕೊಳ್ಳುತ್ತಾ ಇರುತ್ತಾಳೆ. ಈ ಮನೆಯಲ್ಲಿ ಎಷ್ಟು ಜನಕ್ಕಾಗಿ ಅಡಿಗೆಯನ್ನು ಮಾಡಬೇಕು ಎಂದು ಕೇಳುತ್ತಾಳೆ.
ಅದೂ ಅಲ್ಲದೆ ಮನೆಯ ಕೆಲಸದವಳ ಬಳಿ ಶಾಂತಿಯವರು ಕೂತುಕೊಂಡು ಮಾತನಾಡುತ್ತಾ ಇರುತ್ತಾರೆ. ಕೆಲಸದವಳು ನಿಂತುಕೊಂಡಿರುತ್ತಾಳೆ. ಈ ರೀತಿ ಕುತ್ತಿಗೆ ಬಾಗಿಸಿ ಮಾತನಾಡುವುದರಿಂದ ತನಗೆ ಕುತ್ತಿಗೆ ನೋವು ಬರುತ್ತದೆ. ಒಂದೇ ಶಾಂತಿಯವರು ಎದ್ದು ನಿಲ್ಲಬೇಕು ಅಥವಾ ತಾನು ಸುಖವಾಗಿ ಮಾತನಾಡಲು ಒಂದು ಶಾಂತಿ ಎದ್ದು ನಿಲ್ಲಬೇಕು ಅಥವಾ ತಾನು ಕುಳಿತು ಮಾತನಾಡಬೇಕು ಎಂದು ಮನೋಜ್ ಅವರಿಗೆ ಕೆಲಸದಾಕೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದ ಸೂರ್ಯ ಮನಸ್ಸಿನಲ್ಲೇ ಖುಷಿ ಪಡ್ತಾನೆ. ಯಾಕಂದ್ರೆ ಕೆಲಸಕ್ಕೆಂದು ಬಂದಿದ್ದ ಮಹಿಳೆ ಶಾಂತಿ ಮತ್ತು ಮನೋಜರ ಮೇಲೆ ವಿಚಿತ್ರವಾದ ಕಂಡೀಷನ್ ಅನ್ನು ಹೇರುತ್ತಾಳೆ. ಉದಾಹರಣೆಗೆ, ಶಾಂತಿ ಎದ್ದು ನಿಂತು ಮಾತನಾಡಬೇಕು, ಇಲ್ಲವೋ ತನ್ನನ್ನು ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಬೇಕು. ಈ ಸನ್ನಿವೇಶವನ್ನು ಗಮನಿಸುತ್ತಿದ್ದ ಸೂರ್ಯ, ಇದು ಉದ್ಯೋಗಿ ಮನೆಯವರನ್ನು ಸಂದರ್ಶನ ಮಾಡುತ್ತಿರುವಂತೆ ಇದೆ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾನೆ. ಆ ಕೆಲಸದವಳು ರಂಗನಾಥ್ ಅವರನ್ನು ಕೂಡ ಸಂದರ್ಶನ ಮಾಡುತ್ತಿರುವಂತೆ ವರ್ತಿಸುತ್ತಿರುವುದು ಸೂರ್ಯನಿಗೆ ತಮಾಷೆಯಾಗಿ ಕಾಣುತ್ತದೆ. ಕೆಲಸದವಳ ಮಾತನ್ನೆಲ್ಲ ಕೇಳ್ತಾ ಶಾಂತಿ ಇರಿಟೇಷನ್ ಆಗ್ತಾಳೆ. ಅದೇ ರೀತಿಯಲ್ಲಿ ನಮ್ಮನೇಲಿ ಕೆಲಸಕ್ಕೆ ನೀನು ಲಾಯಕ್ಕಿಲ್ಲ ಅಂತೇಳಿ ಬೈದ್ಬಿಡ್ತಾಳೆ. ಶಾಂತಿಯು ಆ ಮನೆ ಕೆಲಸದವಳ ನಿಯಮವನ್ನು ತಿರಸ್ಕರಿಸಲು ಮುಖ್ಯ ಕಾರಣ ಆಕೆಯ ಅಹಂಕಾರ ಮತ್ತು ವಿಚಿತ್ರ ಬೇಡಿಕೆಗಳು. ಕೆಲಸಕ್ಕೆ ಬಂದವಳು ಶಾಂತಿಗೆ ತಾನೇ ಕುಳಿತುಕೊಳ್ಳಬೇಕು ಅಥವಾ ಶಾಂತಿ ಎದ್ದು ನಿಲ್ಲಬೇಕು ಎಂದು ಕಡ್ಡಾಯ ಮಾಡುವುದು, ದಿನಕ್ಕೆ 5 ಬಾರಿ ಕಾಫಿ ಕುಡಿಬೇಕು ಎಂದು ಪಟ್ಟು ಹಿಡಿಯುವುದು ಮತ್ತು ಮನೆಯಲ್ಲಿ ಮಹಿಳೆಯರು ಇಲ್ಲದ ಕಾರಣ ತನಗೆ ಸೆಕ್ಯೂರಿಟಿ ಬೇಕು ಎಂದು ಶಾಂತಿಯನ್ನೇ ಕಿಚನ್ನಲ್ಲಿ ಕಾವಲು ಇರಬೇಕು ಎಂದು ಹೇಳುವುದು ಶಾಂತಿಗೆ ಇಷ್ಟವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸೊಸೆಯಂದರನ್ನು ಕರೆದುಕೊಂಡು ಬಂದರೆ ಮಾತ್ರ ವಾರಪೂರ್ತಿ ಕೆಲಸ ಮಾಡುತ್ತೇನೆ ಎಂದು ಆಕೆ ದುರಹಂಕಾರದಿಂದ ಮಾತನಾಡಿದ್ದರಿಂದ ಶಾಂತಿ ಆಕೆಯನ್ನು ಕೆಲಸದಿಂದ ಹೊರಗೆ ಕಳುಹಿಸುತ್ತಾಳೆ. ಈ ರೀತಿಯಾಗಿತ್ತು ಶಾಂತಿ ಅವರಿಂದ ಇಂಟರ್ವ್ಯೂ ಮಾಡಿದ ಕೆಲಸದವಳ ಕತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.